ಗದಗಿಂದ ಕೊಪ್ಪಳಕ್ಕೆ ಬಂದು ಕೊಪ್ಪಳದಿಂದ ಹೊಸಪೇಟೆಗೆ ಬಂದು ಹೊಸಪೇಟೆಯಲ್ಲಿರುವ ಫೇಮಸ್ ಎಗ್ ರೈಸ್ ತಿನ್ಬೇಕಂತ ಬಂದಿರೋ ನನಗೆ ಈ ರೇಂಜಿಗೆ ಶಾಕ್ ಆಯಿತು. ಗದಗಿಂದ ಕೊಪ್ಪಳ ಬಸ್ ಹತ್ತಿರ ನನಗೆ ಈ ಒಂದು ಸ್ಮಾರ್ಟ್ ಟೆಕ್ನಾಲಜಿ ನೋಡಿ ಖುಷಿ ಆಯಿತು. ಯಾಕಂತಂದ್ರೆ ಜಸ್ಟ್ ಫೋನ್ ಪೇ ಗೂಗಲ್ ಪೇ ಇಂದ ಪೇ ಮಾಡಿ ನೀವು ಟಿಕೆಟ್ ತಗೋಬಹುದು. ಈ ಒಂದು ಗ್ಯಾಪಲ್ಲಿ ಕೊಪ್ಪಳಕ್ಕೆ ಬಂದಿರೋ ನಾನು ಹೊಸಪೇಟೆಗೆ ಹೋಗ್ಬೇಕಂತ ಬಸ್ ನೋಡಿದ್ರೆ 2 ಬಸ್ ಇದ್ವು ಇಲ್ಲಿ. ಈ ತರ ಇದ್ದಾಗ ನೀವು ಏನ್ ಮಾಡ್ತೀರಿ ಹೇಳಿ? ಎಸ್, ನಾನು ಅದೇ ಮಾಡಿದ್ದು. ಯಾವ ಬಸ್ ಫಸ್ಟ್ ಬಿಡುತ್ತೆ ಅದೇ ಒಂದು ಬಸ್ಗೆ ನಾನು ಹತ್ತಿದ್ದು. ಹಿಂಗ ಅನ್ಕೊಂಡು ಫೈನಲ್ ಆಗಿ ಹೊಸಪೇಟೆಗೆ ರೀಚ್ ಆಗಿರೋ ನಾನು ಅಪ್ಪು ಪ್ರತಿಮೆನ ನೋಡ್ಕೊಂಡು ಅಲ್ಲಿಂದ ನಮ್ಮ ಫ್ರೆಂಡ್ ಇರೋ ಕಡೆ ಹೋದೆ. 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಅರ್ಧ ತಾಸು ಮಾಡಿರೋಂತ ಮಹಾನುಭಾವ ಇವನೇ ನೋಡಿ. ಬಂದ್ಮೇಲೆ ಯಾಕೆ ಲೇಟ್ ಆಯ್ತು ಅಂತ ಕೇಳಿದ್ರೆ ಈ ತರ ಅನ್ನೋದ. ಈ ತರ ನಿಮ್ ಫ್ರೆಂಡ್ಸ್ ಅಲ್ಲಿ ಇದ್ದೇ ಇರ್ತಾರೆ. 10 ನಿಮಿಷ ಅಂತ ಹೇಳಿ 1 ತಾಸು ಮಾಡೋರು ಅಂತವ್ರಿಗೆ ಈ ಒಂದು ರೀಲ್ ನ ಶೇರ್ ಮಾಡಿ. ಈ ನಮ್ಮ ಕೊಪ್ಪಳ ಹೊಸಪೇಟೆ ಬಿಸಿಲಿಗೆ ಬಟ್ಟೆ ಹರ್ಕೊಂಡು ರೋಡಲ್ಲಿ ನಿಂದಿರ್ಬೇಕು ಅನ್ಸುತ್ತೆ. ಬಟ್ಟೆ ಹರ್ಕೊಳ್ಳೋದು ಬೇಡ ಅಂತ ಈ ಒಂದು ಸಬ್ಜೆಕ್ಟ್ ಒಳಗೆ ಕುಡಿದು ಸಮಾಧಾನ ಆಗಿ ನಾವು ಡೈರೆಕ್ಟ್ ಆಗಿ ಹೋಗಿದ್ದು ಎಗ್ ರೈಸ್ ಪಾಯಿಂಟ್ಗೆ. ಆದ್ರೆ ಇಲ್ಲಿ ಹೋದ್ಮೇಲೆ ಒಬ್ಬ ನಮ್ಮ ದೋಸ್ತ ಸಂಡೂರಿಂದ ಹೊಸಪೇಟೆಗೆ ಬರೀ 20 ನಿಮಿಷದಲ್ಲಿ ಬರ್ತೀನಿ ಅಂತಂದ. ಬಂದಿದ್ದು 1 ತಾಸು ಆದ್ಮೇಲೆ ಆ ವೀರ ಧೀರ ಶೂರ ಇವನೇ ನೋಡಿ. ಇದಾದ್ಮೇಲೆ ಎಗ್ ರೈಸ್ ತಿನ್ನೋಣ ಅಂತ ಹೋದ್ರೆ ನಮಗೆ ಬೇಕಾಗಿರೋ ಬಂಡಿ ಕ್ಲೋಸ್ ಆಗಿತ್ತು. ಅದಕ್ಕೆ ಇವನು ಹಿಂಗಂದ. ನಮ್ಮ ಮನೆ ಬರೋಣ ಹಿಂಗ ಅನ್ಕೊಂಡು ಅಲ್ಲಿರುವಂತ ಒಂದು ಎಗ್ ರೈಸ್ ಪಾಯಿಂಟ್ಗೆ ಹೋಗಿ ಈ ಒಂದು ಎಗ್ ರೈಸ್ ತಿಂದು ನೆಕ್ಸ್ಟ್ ನಾವು ಹೋಗಿದ್ದು ಕನಕದಾಸರ ಸರ್ಕಲ್ ಹತ್ರ ಬರುವಂತ ಈ ಒಂದು ಮಜ್ಜಿಗೆ ಪಾಯಿಂಟ್ಗೆ. ಈ ಒಂದು ಮಜ್ಜಿಗೆ ಕುಡಿದು ನೆಕ್ಸ್ಟ್ ಸೋಡಾನ ಕುಡಿದು ನಮ್ಮ ಒಂದು ಪಯಣ ಮನೆ ಕಡೆ ಅಂತ ಹೋದ್ವಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.